ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಈ ಚಾನಲ್ ಮೂಲಕ ಮಕ್ಕಳ ಹಕ್ಕುಗಳ ಮೇಲೆ ಹಾಗೂ ಸೈಕಾಲಜಿಯ ಹಲವು ಪರಿಕಲ್ಪನೆಗಳ ಮೇಲೆ ಸಾಕಷ್ಟು ವಿಡಿಯೋಗಳನ್ನು ಮಾಡಲಾಗಿತ್ತು. ಈ ದಿನ ಕರ್ನಾಟಕದ ಯುವ ಜನರಿಗಿರುವ ಒಂದು ವಿಶೇಷ ಅವಕಾಶದ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿ ಹಂಚಿಕೊಳ್ತಾ ಇದ್ದೇನೆ. ನೀವಿನ್ನೂ ಕೂಡ ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಆತ್ಮೀಯರೇ, ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ವಿಶೇಷವಾಗಿ ಗ್ರಾಮೀಣ ಭಾಗದ ಯುವಜನರ ಸಬಲೀಕರಣದ ದೃಷ್ಟಿಯಿಂದ ಮಹತ್ತರವಾದಂಥ ಒಂದು ಕ್ರಮವನ್ನು ಕೈಗೊಂಡಿದೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮೂಲಕ. ಹಾಗಿದ್ದರೆ ಆ ಕ್ರಮ ಏನು ಮತ್ತು ಅದನ್ನು ನಾವು ಹೇಗೆ ಯುವಜನ ಕಾರ್ಯಕರ್ತರಾಗಿ ಅದನ್ನು ಬಳಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲಿದ್ದೇನೆ. ಕರ್ನಾಟಕದ ಒಟ್ಟು ಜನಸಂಖ್ಯೆಯನ್ನ ನೀವು ತಗೊಂಡು 7 ಕೋಟಿ ಅಂತ ನೀವು ಅಂದ್ಕೊಂಡ್ರೆ ಸುಮಾರು 2,11,00,000 ಯುವಜನರಿದ್ದಾರೆ. ಈ 2,11,00,000 ಯುವಜನರ ಪೈಕಿ ಸುಮಾರು 67% ಯುವಜನರು ಇನ್ನೂ ಕೂಡ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನೋದು ಕರ್ನಾಟಕ ರಾಜ್ಯ ಯುವಜನ ನೀತಿ ಪ್ರಕಾರ ನಾವು ಅಂದಾಜಿಸಬಹುದು. ಹಾಗಿದ್ರೆ ಈ ಗ್ರಾಮೀಣ ಭಾಗದಲ್ಲಿ ವಾಸವಾಗಿರುವ ಯುವ ಜನರ ಬದುಕು ಹೇಗಿದೆ, ಅವರು ಏನಾಗಿದ್ದಾರೆ, ಅವರ ಸ್ಥಿತಿಗತಿಗಳೇನು, ಅವರ ಶೈಕ್ಷಣಿಕ ಔದ್ಯೋಗಿಕ ಸ್ಥಿತಿಗತಿ ನಮ್ಮಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗಡೆ ಗ್ರಾಮೀಣಾಭಿವೃದ್ಧಿ ಚಟುವಟಿಕೆ ಒಳಗಡೆ ಕ್ರಿಯಾಶೀಲವಾಗಿ ಹೇಗೆ ತೊಡಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚಿಂತನ ಮಂಥನ ನಡೆದು ಹಲವಾರು ಸಂಘಟನೆಗಳ ಹೋರಾಟದ ಫಲವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿ ವರ್ಷ ಜನವರಿ ತಿಂಗಳು ವಿವೇಕಾನಂದರ ಬರ್ತ್ಡೇ ಬರುತ್ತೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಜನವರಿ 12 ಸ್ವಾಮಿ ವಿವೇಕಾನಂದರ ಬರ್ತ್ಡೇ. ಆ 12 ರಾಷ್ಟ್ರೀಯ ಯುವ ದಿನ ಅಂತ ಘೋಷಣೆ ಮಾಡ್ತೀವಿ ಮತ್ತು ಆ ಇಡೀ ವಾರವನ್ನ ರಾಷ್ಟ್ರೀಯ ಯುವ ಸಪ್ತಾಹ ಅಂತ ಘೋಷಣೆ ಮಾಡುತ್ತೆ ನಮ್ಮ ಭಾರತ ಸರ್ಕಾರ ಕೂಡ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಯುವಜನರ ಸಬಲೀಕರಣದ ದೃಷ್ಟಿಯಿಂದ ಪಂಚಾಯತ್ ರಾಜ್ ಇಲಾಖೆ ಪ್ರತಿ ವರ್ಷ ಜನವರಿ ತಿಂಗಳ 12ರಿಂದ 18ರವರೆಗಿನ ಈ ರಾಷ್ಟ್ರೀಯ ಯುವ ಸಪ್ತಾಹವನ್ನು ಆಚರಣೆ ಮಾಡುವುದು ಹಾಗೂ ಈ ವಾರದಲ್ಲಿ ಯಾವುದಾದ್ರೂ ಒಂದು ದಿನವನ್ನ ಕರ್ನಾಟಕದ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಕೂಡ ಯುವ ಜನರಿಗಾಗಿ ಒಂದು ವಿಶೇಷ ಗ್ರಾಮ ಸಭೆಯನ್ನ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನ ಮಾಡಿದೆ. ಇದು ಯುವ ಜನರ ಸಬಲೀಕರಣದ ದೃಷ್ಟಿಯಿಂದ ಒಂದು ಮಹತ್ವದ ಹೆಜ್ಜೆ. ಹಾಗಾಗಿ ಕರ್ನಾಟಕ ಸರ್ಕಾರವನ್ನ ಇಂಥ ಒಂದು ಮಹತ್ವದ ಕಾರ್ಯಕ್ಕಾಗಿ ನಾವೆಲ್ಲರೂ ಅಭಿನಂದಿಸಬೇಕಾಗತ್ತೆ. ಹಾಗಿದ್ರೆ ಈ ಯುವಜನ ಗ್ರಾಮ ಸಭೆ ಏನು ಮತ್ತು ಹೇಗೆ ಆಯೋಜಿಸಬೇಕು ಅನ್ನೋದು ಈ ವಿಡಿಯೋದ ಬಹಳ ಮುಖ್ಯವಾದಂಥ ಅಂಶ. ಸಂವಿಧಾನಕ್ಕೆ ತಂದ 73ನೇ ತಿದ್ದುಪಡಿ ಇತ್ತಲ್ಲ, ಇದು ನಮ್ಮ ಸ್ಥಳೀಯ ಸರ್ಕಾರಗಳಿಗೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಸ್ಥಳೀಯಾಡಳಿತಗಳಿಗೆ ಮಹತ್ವದ ತಿದ್ದುಪಡಿ ಇದು. ಅಂದರೆ ನಮ್ಮ ಸಮಸ್ಯೆಗಳೇನು, ನಮ್ಮ ಕುಂದುಕೊರತೆಗಳೇನು ಅಂತ ನಾವೇ ಯೋಜಿಸಿ ಚಿಂತಿಸಿ ನಾವೇ ಅದರ ಆಡಳಿತ ನಡೆಸುವ ಒಂದು ಆಶಯ, ಅಧಿಕಾರ ವಿಕೇಂದ್ರೀಕರಣ ಅನ್ನುವ ಒಂದು ಮಹತ್ವದ ಆಕಾಂಕ್ಷೆಯೊಂದಿಗೆ ಈ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ತರಲಾಯಿತು. ಇಂತಹ ತಿದ್ದುಪಡಿ ಮೂಲಕ ಬಂದಂತಹ ಎಲ್ಲ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲೂ ಕೂಡ, ಅದರಲ್ಲೂ ವಿಶೇಷವಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಈ ಯುವಜನರನ್ನ ಜೊತೆಗೂಡಿಸಿಕೊಂಡು ಅವರ ಸ್ಥಿತಿಗತಿಯನ್ನ ಅರ್ಥ ಮಾಡಿಕೊಂಡು ಮತ್ತು ಅವರ ಜೀವನೋಪಾಯವನ್ನ ಅಥವಾ ಅವರ ಜೀವನದ ಗುಣಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಒಂದು ಪ್ರತ್ಯೇಕವಾದಂಥ ಅವ್ರಿಗೊಂದು ಸಭೆ ನಡೆಸಿ ಅವ್ರನ್ನ ಕರೆದು ಮಾತನಾಡಿಸುವ ಒಂದು ಕೆಲಸ ಆಗಬೇಕು. ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಯುವಜನರನ್ನ ಕ್ರಿಯಾಶೀಲವಾಗಿ ತೊಡಗಿಸ್ಕೊಳ್ಳೋದು ಕೂಡ ಇದರ ಒಂದು ಬಹಳ ಮುಖ್ಯವಾದಂಥ ಆಶಯಗಳಲ್ಲಿ ಒಂದು. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಇಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನ ತರುವ ಮೂಲಕ, ಅಂತ ಗ್ರಾಮ ಸಭೆಯನ್ನು ಆಯೋಜಿಸುವ ಮೂಲಕ ರಾಜ್ಯದ ಎಲ್ಲ ಯುವಜನರಿಗೆ ರೈಟ್ ಟು ಪಾರ್ಟಿಸಿಪೇಷನ್, ಅಂದ್ರೆ ಸರ್ಕಾರ ಆಡಳಿತ ಮತ್ತು ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಯುವಜನರನ್ನ ಕ್ರಿಯಾಶೀಲವಾಗಿ ತೊಡಗಿಸ್ಕೊಳ್ಬೇಕು ಅನ್ನೋ ಒಂದು ಮುಖ್ಯವಾದಂಥ ಆಶಯ ಇದಕ್ಕಿದೆ. ಎರಡನೇದು, ಅವರ ಕುಂದುಕೊರತೆಗಳನ್ನ ಆಲಿಸುವುದು ಇದರ ಎರಡನೇ ಮುಖ್ಯವಾದಂಥ ಆಶಯ. ಮೂರನೇದು, ಕೇವಲ ಅವ್ರ ಕುಂದುಕೊರತೆಗಳು ಅಷ್ಟೇ ಅಲ್ಲ, ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮಗಳ ಅಭಿವೃದ್ಧಿ ಕ್ಷೇತ್ರದಲ್ಲಿ ಯುವಜನ ಸಂಘಟನೆಗಳನ್ನ, ಯುವಕ ಸಂಘಗಳನ್ನ, ಯುವತಿ ಮಂಡಳಿಗಳನ್ನ ಹೇಗೆ ಕ್ರಿಯಾಶೀಲವಾಗಿ ತೊಡಗಿಸ್ಕೊಳ್ಬೇಕು ಅನ್ನೋದು ಕೂಡ ಈ ಯುವಜನ ಗ್ರಾಮ ಸಭೆಯ ಮತ್ತೊಂದು ಆಶಯ. ಹಾಗಾಗಿ
ನಮ್ಮ ಎಲ್ಲ ಪಂಚಾಯತಿಗಳು, ನೀವು ಯಾರೆಲ್ಲ ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿದ್ದೀರಿ, ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಈ ಜನವರಿ 12ರಿಂದ 18ರವರೆಗೆ ರಾಷ್ಟ್ರೀಯ ಯುವ ಸಪ್ತಾಹಾಚರಣೆಯಾಗುವುದನ್ನ, ಹಾಗೆ ಆ 7 ದಿನಗಳ ಒಳಗಾಗಿ ಯಾವುದಾದ್ರೂ ಒಂದು ದಿನ ಪ್ರತ್ಯೇಕವಾಗಿ ಯುವಜನರಿಗೆ ವಿಶೇಷ ಗ್ರಾಮ ಸಭೆ ಆಗುವುದನ್ನು ನಾವೆಲ್ಲರೂ ಖಚಿತಪಡಿಸಿಕೊಳ್ಬೇಕು. ನಾವು ಯುವಜನರಾಗಿದ್ರೆ ನಮ್ಮ ಪಂಚಾಯಿತಿಯ ಯುವಜನ ಗ್ರಾಮ ಸಭೆಯಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸಬೇಕು. ನಾವು ಇನ್ನೊಂದಷ್ಟು ಜನರಿಗೆ, ನಮ್ಮ ಸ್ನೇಹಿತೆಯರಿಗೆ ಈ ಮಾಹಿತಿಯನ್ನು ಕೊಡ್ತಾ, ಅವರನ್ನ ಇದ್ರ ಸಂಘಟಿಸ್ತಾ, ನಮ್ಮ ಪಂಚಾಯಿತಿಯಲ್ಲಿ ನಡೆಯುವಂತ ಯುವಜನ ಗ್ರಾಮ ಸಭೆಯಲ್ಲಿ ನಾವು ಭಾಗವಹಿಸೋದಕ್ಕೆ ಸಾಧ್ಯ ಆದರೆ ನಿಜವಾಗ್ಲೂ ನಮ್ಮ 73ನೇ ತಿದ್ದುಪಡಿಯ ಆಶಯ ಏನಿದೆ, ಆ ಸ್ಥಳೀಯಾಡಳಿತದಲ್ಲಿ ಅಧಿಕಾರ ವಿಕೇಂದ್ರೀಕರಣದ ಒಂದು ಕಲ್ಪನೆ ಏನಿದೆ, ಅದು ನಿಜವಾಗಿಯೂ ಕೂಡ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸ್ವಾಮಿ ವಿವೇಕಾನಂದರ ಬರ್ತ್ಡೇಗೆ ನಾವು ಕೊಡಬಹುದಾದಂಥ ಮೀನಿಂಗ್ಫುಲ್ ಆದಂಥ ಒಂದು ಗಿಫ್ಟ್ ಅಂತ ಅನ್ಬೋದು. ಮತ್ತು ಇದು ನೆನಪಿರ್ಲಿ ಸ್ನೇಹಿತರೆ, ಇಡೀ ದೇಶದಲ್ಲಿ ಈ ತರ ಯುವಜನರಿಗಾಗಿ ಒಂದು ಪ್ರತ್ಯೇಕ ಗ್ರಾಮ ಸಭೆ ಇರುವಂತದ್ದು ಕರ್ನಾಟಕದಲ್ಲಿ ಮಾತ್ರ. ಅದು ಕಳೆದ 2 ವರ್ಷಗಳ ಹಿಂದಿನಿಂದ ಹೊಸದಾಗಿ ಇನಿಷಿಯೇಟ್ ಆಗಿರೋದು. ಹಾಗಾಗಿ ನಾವೆಲ್ಲರೂ ಅದಕ್ಕೆ ಶಕ್ತಿ ತುಂಬಬೇಕು, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸಬೇಕು. ನಾವು ಯಾರಲ್ಲಿ ಯುವಜನರ ಕಾರ್ಯಕರ್ತಿದ್ದೀವಿ, ನಾವು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀವಿ, ಅಲ್ಲಿ ಪಂಚಾಯತಿಗಳು ಯುವಜನ ಗ್ರಾಮ ಸಭೆಯನ್ನ ಸರಿಯಾಗಿ ಆಯೋಜಿಸುವಂತೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಮತ್ತು ಜನಪ್ರತಿನಿಧಿಗಳೊಟ್ಟಿಗೆ ಮಾತುಕತೆಯನ್ನು ಮಾಡುವಂತಹ ಮತ್ತು ಆಯೋಜನೆ ಮಾಡುವಂತ ಒಂದು ಪ್ರಯತ್ನ ಮಾಡಬೇಕು. ಮತ್ತೆ ಯುವಜನರನ್ನ ಜೊತೆ ಸೇರಿಸಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡಕ್ ಸಾಧ್ಯ ಆದರೆ ಸರ್ಕಾರದ ಈ ಯೋಜನೆ ಯಾವ ಆಶಯದೊಂದಿಗೆ ಬಂದಿದೆಯೋ ಆ ಆಶಯವನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಯುವಜನರು ತಮ್ಮ ಬದುಕಿನಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಯುವಜನರು ತಮ್ಮ ಆಲೋಚನೆಗಳನ್ನ, ತಮ್ಮ ಕುಂದುಕೊರತೆಗಳನ್ನ ಮತ್ತು ತಾವು ಈ ಪಂಚಾಯಿತಿಯ ಒಟ್ಟಿಗೆ ಜೊತೆ ಸೇರ್ಕೊಂಡು ಯಾವ ರೀತಿಯಂತ ರಚನಾತ್ಮಕ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಸಮುದಾಯಕ್ಕೆ ಹೇಗೆ ಕಾಂಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಅದನ್ನ ಪರಸ್ಪರ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಯುವಜನರು ಕೂತು ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥದ್ದೊಂದು ದಿನ ಯುವಜನ ಗ್ರಾಮ ಸಭೆನಲ್ಲಿ ಆಗತ್ತೆ. ಈಗ ಯುವಜನ ಗ್ರಾಮ ಸಭೆಯಲ್ಲಿ ಈ ತರದ ಚರ್ಚೆ ಆಯಿತು, ನೆಕ್ಸ್ಟ್ ಏನು ಅನ್ನೋ ಪ್ರಶ್ನೆ ಬರುತ್ತೆ ನನಗೆ. ನೆಕ್ಸ್ಟ್ ಏನು, ಯುವಜನ ಗ್ರಾಮ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಕುಂದುಕೊರತೆಗಳು ಚರ್ಚೆ ಆಗುತ್ತೆ, ಅವುಗಳನ್ನೆಲ್ಲ ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿದ್ದನ್ನ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ, ಏನು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು PDO ಏನಿದ್ದಾರೆ, ಅವರು ತಮ್ಮ ಸಾಮಾನ್ಯ ಸಭೆಯಲ್ಲಿ ಇದನ್ನ ಇಟ್ಟು ಚರ್ಚೆ ಮಾಡಿ, ಯುವಜನರು, ಆ ಪಂಚಾಯತ್ ವ್ಯಾಪ್ತಿ ಯುವಜನರು ಯುವಜನ ಗ್ರಾಮ ಸಭೆಯಲ್ಲಿ ಕೇಳಿರುವಂತ ಅವರ ಸಮಸ್ಯೆಗಳು, ಸವಾಲುಗಳು ಏನಿದೆ, ಅದಕ್ಕೆ ಪಂಚಾಯತ್ ರಾಜ್ ಇಲಾಖೆ ಯಾವುದನ್ನ ರೆಸ್ಪಾನ್ಸ್ ಮಾಡಬಹುದು ಅದನ್ನ ಅವರು ಕ್ರಿಯಾ ಯೋಜನೆಯಲ್ಲಿ ಸೇರಿಸ್ಕೊಂಡು ರೆಸ್ಪಾನ್ಸ್ ಮಾಡಬೇಕಾಗುತ್ತೆ. ಮತ್ತು ಇನ್ನ ಉಳಿದ ಇಲಾಖೆಗಳು ಯಾರೆಲ್ಲ ಕೆಲಸ ಮಾಡಬೇಕು, ಈಗ ಉದಾಹರಣೆ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಏನಾದ್ರು ಯುವಜನರು ಪ್ರಶ್ನೆ ಕೇಳಿದ್ರೆ ನಮ್ಮ KSRTC ಅವ್ರಿಗಿರ್ಬೋದು, ಮತ್ತು ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದ್ರೆ ಆ ಇಲಾಖೆಯವ್ರು ಇರ್ಬೋದು, ಪೊಲೀಸ್ ಏನು ಇಲಾಖೆಗೆ ಸಂಬಂಧಪಟ್ಟಂತ, ಇವಾಗ ಉದಾಹರಣೆಗೆ ವಿವಾಹಗಳ ಸಂದರ್ಭದಲ್ಲಿ, ಅಂತರ್ಜಾತಿ ವಿವಾಹಗಳ ಸಂದರ್ಭಗಳಲ್ಲಿ ಸಾಕಷ್ಟು ಯುವಜನರ ಮೇಲೆ ಹಲ್ಲೆಗಳಾಗ್ತಾ ಇರೋದನ್ನ ನಾವು ನೋಡ್ತೀವಿ. ಅಂತ ಸಂದರ್ಭದಲ್ಲಿ ಅವ್ರಿಗೆ ರಕ್ಷಣೆ ಆದ್ಯತೆ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಅವ್ರದ್ದು ಮತ್ತೆ ಉನ್ನತ ಶಿಕ್ಷಣಕ್ಕೆ ಹೋಗುವಂಥದ್ದು, ವಿಶೇಷವಾಗಿ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಪಡೆಯೋದ್ರಲ್ಲಿ ಏನು ಕೊರತೆ ಆಗ್ತಾ ಇದೆ, ನಮ್ಮ ಪಂಚಾಯತಿನಲ್ಲಿ ಸಮಸ್ಯೆ ಇದೆ ಅಂತ ಕಂಡು ಬಂದ್ರೆ ಅದನ್ನ ನಾವು ಹೇಗೆ ಪಂಚಾಯತಿಯ ನಮ್ಮ ಅನುದಾನಗಳನ್ನ ಬಳಸಿ ಅವರಿಗೆ ಒಂದು ಆರ್ಥಿಕ ಸೌಲಭ್ಯಗಳನ್ನು ಕಲಿಸ್ಕೋಬಹುದು. ಮತ್ತೆ ಕೌಶಲ್ಯಾಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ ನಮ್ಮ ಯುವಜನರ ಕೌಶಲ್ಯವನ್ನ ಏನ್ ಮಾಡ್ಲಿಕ್ಕೆ, ವರ್ಧನೆ ಮಾಡ್ಲಿಕ್ಕೆ ಮತ್ತು ಅವ್ರಿಗೆ ಒಳ್ಳೆ ಕೌಶಲ್ಯಗಳ ತರಬೇತಿ ಮಾಡ್ಲಿಕ್ಕೆ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆಯನ್ನು ತೊಡಗಿಸ್ಕೊಳ್ಳುವಂಥದ್ದು ಇರ್ಬೋದು. ಮತ್ತೆ ಗುಣಮಟ್ಟದ ಶಿಕ್ಷಣಕ್ಕೆ ಪ್ರೌಢ ಶಿಕ್ಷಣ ಏನು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ, ಅಥವಾ ಈಗ ಹೆಸರು ಬದಲಾಗಿದೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇರ್ಬೋದು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇರ್ಬೋದು, ಕಾಲೇಜು ಶಿಕ್ಷಣ ಇಲಾಖೆ ಇರ್ಬೋದು. ಹೀಗೆ ಎಲ್ಲ ಇಲಾಖೆಗಳು ಯುವಜನರ ಮೇಲೆ ನೇರವಾಗಿ ಮತ್ತು ಪರೋಕ್ಷವಾಗಿ ಪರಿಣಾಮ ಬೀರುವ ಎಲ್ಲ ವಿಷಯಗಳ ಮತ್ತು ಎಲ್ಲ ಇಲಾಖೆಗಳನ್ನ ಒಳಗೊಂಡಂತೆ ಅವರಿಗೆ ಪತ್ರ ವ್ಯವಹಾರಗಳನ್ನು ಮಾಡುವ ಮೂಲಕ ನನ್ನ ಪಂಚಾಯಿತಿ ವ್ಯಾಪ್ತಿಯ ಯುವಜನರ ಸಬಲೀಕರಣಕ್ಕೆ ದುಡಿಯಲಿಕ್ಕೆ, ಕೆಲಸ ಮಾಡಲಿಕ್ಕೆ ನಮ್ಮ ಈ ಒಂದು ಯುವಜನ ಗ್ರಾಮ ಸಭೆ ಬಹಳ ಒಂದು ಅತ್ಯುತ್ತಮವಾದಂಥ ವೇದಿಕೆಯಾಗಿ ಮಾರ್ಪಟ್ಟಿದೆ. ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ ಇದನ್ನ ಸಕ್ರಿಯವಾಗಿ ತೊಡಗಿಸ್ಕೊಂಡು ಈ ಮಾಹಿತಿಯನ್ನು ಎಲ್ಲರಿಗೆ ಸ್ಪ್ರೆಡ್ ಮಾಡಿ ಯುವಜನ ಗ್ರಾಮ ಸಭೆಗಳು ಈಗ 2024-25ನೇ ಸಾಲು, 25-26ನೇ ಸಾಲು, ಹೀಗೆ ದಯವಿಟ್ಟು ಎಲ್ಲರೂ ಕೂಡ ತುಂಬ ಇದನ್ನ ಚೆನ್ನಾಗಿ ಮಾಡಕ್ ಸಾಧ್ಯ ಆಯಿತು ಅಂದ್ರೆ ನಮ್ಮ ಗ್ರಾಮೀಣ ಭಾಗದ ಯುವಜನರ ಬದುಕಿನಲ್ಲಿ ಒಂದು ಒಳ್ಳೆ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಆಶಯದೊಂದಿಗೆ ಈ ವಿಡಿಯೋ ಮಾಡಿದ್ದೀನಿ. ತಮ್ಮೆಲ್ಲರಿಗೆ ಈ ವಿಡಿಯೋ ಹೆಚ್ಚು ಮೌಲ್ಯಯುತವಾಗಿದೆ ಅಥವಾ ಇನ್ಫಾರ್ಮೇಟಿವ್ ಆಗಿದೆ ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವರು ಕೂಡ ಇದನ್ನ ಮಾಹಿತಿ ತಿಳ್ಕೊಳ್ಳಿ, ಅವ್ರಿಗೆ ಶೇರ್ ಮಾಡಿ. ಇಂಥದ್ದೇ ಹಲವು ವಿಷಯಗಳೊಟ್ಟಿಗೆ ನಾನು ನಿಮ್ಮೊಟ್ಟಿಗೆ ಬೇರೆ ವಿಡಿಯೋಗಳಲ್ಲಿ ಸಿಗ್ತೀನಿ. ನಮಸ್ಕಾರ.